ಶ್ರೀ ಶಿರ್ಡಿ ಸಾಯಿಬಾಬಾ ಸತ್ಸಂಗ ಗದಗ್ ಬೆಟಗೇರಿ ಸಂಸ್ಥೆಯ ಅಡಿಯಲ್ಲಿ ಬರುವ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರ, ಸಾಯಿಬಾಬಾ ಬಡಾವಣೆ, ಹಾತಲಗೇರಿ ರೋಡ್, ಗದಗ್ನಲ್ಲಿ ಶ್ರೀ ಸಾಯಿಬಾಬಾ ಪ್ರಸಾದಾಲಯ ಲೋಕಾರ್ಪಣೆ ಹಾಗೂ ಶ್ರೀ ಶಿರ್ಡಿ ಸಾಯಿಬಾಬಾ ಮಹಾತ್ಮಿ ಸಂಕಲ್ಪ ಸಿದ್ಧಿ ವೃತ ಸಮಾರಂಭ ಹಾಗೂ ಗುರುಪೂರ್ಣಿಮಾ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ವಿವಿಧ ಭಾಗಗಳಿಂದ ಬಾಬಾರ ಸನ್ನಿಧಿಗೆ ಬಂದ ಭಕ್ತರು ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಸದ್ಗುರುಗಳ ದರ್ಶನಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಯಿತು. ಸಾಯಿರಾಮ್. ನಮ್ಮ ಶ್ರೀ ಶಿರ್ಡಿ ಸಾಯಿಬಾಬಾ ಸತ್ಸಂಗದ ವತಿಯಿಂದ ಗದಗ ಬೆಟಗೇರಿ ಅವಳಿ ನಗರದ ಸುಪ್ರಸಿದ್ಧ ವೈದ್ಯರಾಗಿರತಕ್ಕಂಥ SP ಶೆಟ್ಟರ್ ಡಾಕ್ಟರ್ ಅವರಿಂದ ಪ್ರವಚನ ಏನು 9 ದಿನ ನಿರಂತರ ಮಾಡ್ಯಾರ. ನಮ್ಮ ಗದಗ ಬೆಟಗೇರಿ ಅವಳಿ ನಗರದ ಜನಕ್ಕೆ ಒಳ್ಳೆ ತಿಳುವಳಿಕೆ ಬಂದೈತಿ. ನಮ್ಮ ಬಾಬಾರವರ ಏನದವು 9 ಇದುಗಳು ಹಿತನುಡಿಗಳು, ಆ ಹಿತನುಡಿಗಳನ್ನು ನಾವೆಲ್ಲ ಗದಗ ಬೆಟಗೇರಿ ಜನ ಅದನ್ನು ಅಳವಡಿಸ್ಕೊಂಡು ಅಂದ್ರೆ ಭಾಳ ನಮ್ಗೆ ಸತ್ಸಂಗದ್ದು ಉಪಯೋಗ ಆಕೈತಿ. ಆ ಬಾಬಾರವರ ಜೋಳಿಗೆ ಅಂದ್ರೆ ಊರಿಗೆಲ್ಲ ಹೋಳಿಗೆ ಇದ್ದಂಗೆ. ಆ ಬಾಬಾರವರ ಜೋಳಿಗೆ ಎಲ್ಲ ನಮ್ಮ ಗದಗ ಬೆಟಗೇರಿ ಆಗಿಲ್ಲ, ಇನ್ನು ಪ್ರತಿ ವರ್ಷ ಮುಂದುವರ್ಸಲಿಲ್ಲ ಮಾಡ್ತೀವಿ. ಇಲ್ಲಿ ವಿವೇಕಾನಂದ ನಗರ, ರಾಜೀವ್ ಗಾಂಧಿ ನಗರದಲ್ಲಿ ಬಾಬಾರವರಿಗೆ ಜೋಳಿಗೆ ಹೋದಾಗ ಭಯಂಕರ ಸದ್ಭಕ್ತರು ಭಾಳ ತನು ಮನ ಧನ ಸಲ್ಲಿಸ್ಯಾರ. ನಾನು ವೀರೇಶ್ ಸಾಲಿಮಠ್, ಈ ಸಾಯಿ ಸದ್ಭಕ್ತರ ಸಂಘದೊಳಗೆ ಒಂದು ಸದಸ್ಯ. ಈ ಗದಗಿನೊಳಗೆ ಈ ಸಾಯಿಬಾಬಾ ಗುಡಿ ಸುಮಾರು 2007 ಕನ್ಸ್ಟ್ರಕ್ಷನ್ ಆಯಿತು. ಇಲ್ಲಿ ನೋಡಿ, ಸಾಯಿಯ ಸತ್ಸಂಗ, ಸಾಯಿಯ ಕಲ್ಟ್, ಸಾಯಿಯ ಸಂಪ್ರದಾಯ ಇಲ್ಲಿ ಗದಗಿನೊಳಗೆ ಒಂದು 30-35 ವರ್ಷ ಇದು ಒಂದು ಸಣ್ಣ ಫೋಟೋ ಇಟ್ಕೊಂಡು ಯಾವುದೋ ಒಂದು ಆನಂದ್ ಲಾಜಿನ ಮೂಲೆಯೊಳಗೆ ಶುರುವಾಯಿತು. ಆಮೇಲೆ ಇದು 1 ಗುಂಟೆ ಜಾಗ ಸಿಕ್ತು. 1 ಗುಂಟೆ ಜಾಗದಿಂದ ಅದು ಸಾಧ್ಯ ಇಲ್ಲ ಅಲ್ಲಿ ಕಟ್ಟಕ್ಕೆ. 2, 3, 4 ಈಗ 10 ಗಂಟೆ ಜಾಗದೊಳಗೆ ಇಂಥ ಒಂದು ಭವ್ಯವಾದಂಥ ಒಂದು ಗುಡಿಯನ್ನು ನಾವು ಕಟ್ಟಿದ್ದೀವಿ. ಅಂದ್ರೆ ಅಷ್ಟೇ ಮಾತ್ರಕ್ಕಲ್ಲ, ನಾವು ಸಾಯಿಬಾಬಾ ಶಿರ್ಡಿಯೊಳಗೆ ಅಲ್ಲಿ ಏನೇನಾಗ್ತಾವೋ ಅವೆಲ್ಲ ಪ್ರೋಗ್ರಾಮ್ಗಳು ಇಲ್ಲಿ ನಡೀತಾವು. ಅಂದ್ರೆ ಇದು ಹೆಂಗೆ ನಡೀತಾವು? ದಾನಿಗಳಿಂದ ನಡೀತಾವೆ. ಈ ದಾನಿಗಳು ನಮಗೆ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾರೆ, ಬೇಕಾದಷ್ಟು ದಾನವನ್ನು ಮಾಡ್ತಾರೆ, ಭಕ್ತರಿದ್ದಾರೆ. ನಾವು ಈ ಸಾಯಿಯ ಸಂಪ್ರದಾಯವನ್ನ ಕಂಟಿನ್ಯೂ ಆಗಿ ಇಲ್ಲಿ ನಡೆಸ್ಕೊಂಡು ಹೊರ್ತೀವಿ. ಶ್ರೀ ಸಾಯಿ, ಜೈ ಜೈ ಸಾಯಿ. ನಾವು ಇಲ್ಲಿ ವಿವೇಕಾನಂದ ಬಡಾವಣೆಯ ಒಬ್ಬ ಸಾಯಿಬಾಬಾ ಟ್ರಸ್ಟಿ, ಸಾಯಿಬಾಬಾ ಮಂದಿರದಲ್ಲಿ ನಾವು ಒಬ್ರು ಸೇವಾ ಸಮಿತಿಯಿಂದ ಬಂದಿರೋರು. ಇಲ್ಲಿ 2005 ಇಸ್ವಿಯಿಂದ ಇಲ್ಲಿ ನಾವು ಸೇವಾ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಸೇವಾ ಏನಪ್ಪಾ ಅಂತಂದ್ರೆ, ಬಂದು ಇಲ್ಲಿ ಪ್ರತಿ ಗುರುವಾರ ಪ್ರಸಾದ ನಡೆಯುತ್ತೆ. ಆ ಪ್ರಸಾದದಲ್ಲಿ ನಾವು ಪ್ರಸಾದ ಮಾಡೋದಾಗ್ಲಿ, ನೆಡೋದಾಗ್ಲಿ, ಅಥವಾ ಏನಾದ್ರೂ ದೇವಸ್ಥಾನದಲ್ಲಿ ಇರುವಂತ ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮ ಸೇವಾ ಕಾರ್ಯಗಳನ್ನ ಪೂರ್ಣ ಮಾಡ್ತೇವಿ. ಇಲ್ಲಿವಾಗ ಏನಂತಂದ್ರೆ, ಪ್ರತಿ ವರ್ಷ ಗುರುಪೂರ್ಣಿಮೆ ನಿಮಿತ್ತವಾಗಿ ಬಹಳ ಅದ್ದೂರಿಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮ ನೆರವೇರಿಸ್ತಾ ಬಂದಿದ್ದಾರೆ SP ಶೆಟ್ಟರ್ ಡಾಕ್ಟರ್ ಅವರು. ಅವರಿಗೆ ನಾವು ಮೊದಲು ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಮಗೆ ಸೇವಾ ಬಾಬಾ ಗುಡಿಯಲ್ಲಿ ಇಲ್ಲಿ ಮಂದಿರವನ್ನ ಸ್ಥಾಪನೆ ಮಾಡಿ, ಇಲ್ಲಿ ಇರುವಂತ ಎಲ್ಲ ನಮ್ಮ ವಿವೇಕಾನಂದ ಬಡಾವಣೆ, ರಾಜೀವ್ ಗಾಂಧಿ ಬಡಾವಣೆ ಹಾಗೂ ಈಶ್ವರ್ ಬಡಾವಣೆ ಮತ್ತು ಕರೆಂಕಲ್ ಬಡಾವಣೆ ಎಲ್ಲರಿಗೂ ಇಲ್ಲಿ ಸಾಯಿಬಾಬಾರವರ ಮಂದಿರವನ್ನ ಸ್ಥಾಪನೆ ಮಾಡಿದ್ದಕ್ಕೆ ಎಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬಾಬಾ ಮಂದಿರ ಹೇಗೆ ಅಂತಂದ್ರೆ, ಇದು ನಿಜವಾಗ್ಲೂ ಇದು ಕ್ಷೇತ್ರ ಹೆಂಗಂದ್ರೆ ಪುಣ್ಯದ ಕ್ಷೇತ್ರ ಆಗಿದೆ. ಇಲ್ಲಿ ಈ ಪುಣ್ಯದ ಕ್ಷೇತ್ರದಲ್ಲಿ ಏನಪ್ಪಾ ಅಂತಂದ್ರೆ, ಈ 9 ದಿನದ ಪರ್ಯಂತ ದಿನ ಪ್ರವಚನ 7 ರಿಂದ 8 ಗಂಟೆಯಿಂದ ಪ್ರತಿನಿತ್ಯ ಶೆಟ್ಟರ್ ಡಾಕ್ಟರ್ ಸಾಯಿ ಸಚ್ಚರಿತ್ರೆ ಅಂತ ಪ್ರವಚನ ಮಾಡಿದ್ದಾರೆ. ಆ ಪ್ರವಚನ ಹೇಗೆ ನಮ್ಗೆ ಪ್ರಾಪ್ತಿಯಾಗಿದೆ ಅಂದ್ರೆ, ಅದನ್ನ ಕುತ್ಕೊಂಡು ಕೇಳೋದ್ರಿಂದ, ಪ್ರಸಾದ ಮಾಡೋದ್ರಿಂದ, ನಾವಿಲ್ಲಿ ಏನ್ ಕುತ್ಕೊಂಡು ಪಾರಾಯಣವನ್ನ ಕೇಳ್ತೇವಿ, ಪ್ರವಚನವನ್ನ ಕೇಳ್ತೇವಿ, ಅದರ ಪ್ರಯೋಗಗಳು ಏನಾಗಿದಾವಪ್ಪ ಅಂದ್ರೆ, ಮೊದಲನೇ ದಿನದಿಂದ 9ನೇ ದಿನದವರೆಗೂ ಪಾರಾಯಣ ಮಾಡಿದವರಿಗೆ ಪಾರಾಯಣ ಮಾಡಿ ಪ್ರವಚನ ಕೇಳಿದವರಿಗೆಲ್ಲ ಏನಾಗಿದೆಪ್ಪ ಅಂದ್ರೆ, ಅವರಲ್ಲಿ ಕುತ್ಕೊಂಡು ಬಂದು ಏನಾದ್ರೂ ಅನ್ಕೊಂಡು ಹೋದ್ರೆ ಅದೆಲ್ಲಾನು ಸಕ್ಸಸ್ಫುಲ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಡಾಕ್ಟರ್ SD ಯರಿಗಿರಿ, ಮಾಜಿ ಅಧ್ಯಕ್ಷರು ಶ್ರೀ ಶಿರ್ಡಿ ಸಾಯಿಬಾಬಾ ಸತ್ಸಂಗ ಗದಗ ಬೆಟಗೇರಿ. ಸುಮಾರು 18 ವರ್ಷಗಳಿಂದ ನಮ್ಮ ಸಾಯಿ ಮಂದಿರವು ಗದಗ 15 ನಾಲ್ಕದಲ್ಲಿ ಪ್ರಾರಂಭವಾಗಿ ನಾವು ಶಿರ್ಡಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಯಥಾವತ್ತಾಗಿ ಇಲ್ಲಿ ಗದಗದಲ್ಲಿ ಮುಂಜಾನೆ
ಪ್ರತಿದಿನ 4 ಆರತಿಗಳು, ರಾಮನವಮಿ, ಗುರುಪೂರ್ಣಿಮಾ, ಕಾರ್ತಿಕೋತ್ಸವ ಹಾಗೂ ವಾರ್ಷಿಕೋತ್ಸವ. ಪ್ರತಿ ಗುರುವಾರ 8ರಿಂದ 1,000ವರೆಗೆ ಅನ್ನ ಪ್ರಸಾದ ಸೇವೆಯನ್ನು ನಿತ್ಯವಾಗಿ ನಡೆಸುತ್ತಾ ಬಂದಿದ್ದೇವೆ. ಅದರ ಅಂಗವಾಗಿ ಇಂದಿನ ಗುರುಪೂರ್ಣೆಯ ಅಂಗವಾಗಿ ಇಲ್ಲಿ ಸಾಯಿಬಾಬಾರವರ ಶ್ರೀ ಪ್ರಸಾದ ನಿಲಯವನ್ನು ನಿನ್ನೆ ಲೋಕಾರ್ಪಣೆ ಮಾಡಿದ್ದೇವೆ. ಪರಮ ಪೂಜ್ಯ ಶ್ರೀ ಶಿವಶಾಂತಗಿರಿ ಶರಣರು ಒಳಗಾನೂರು ಮಠವರು ಆಶೀರ್ವಾದದಿಂದ ನಿನ್ನೆ ಎಲ್ಲ ಲೋಕಾರ್ಪಣೆಗೊಂಡಿದೆ. ಸಾಯಿರಾಮ್. ನಾವು ಶ್ರೀ ಶ್ರೀ ಶಿರಡಿ ಸಾಯಿಬಾಬಾ ಸತ್ಸಂಗ ಗದಗ್ನ ಅಧ್ಯಕ್ಷರಾದ ಮಹೇಶ್ ಗೌಡ್ರು ತಲೆಗೌಡರು ಮಾತಾಡೋದು. ನಾವು ಗುರು ಪೂರ್ಣಿಮೆ ಉತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಇಲ್ಲೇ. ಈ ವರ್ಷ ಇನ್ನೂ ವಿಶೇಷ ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಗುರುಪೂರ್ಣಿಮೆ ಅಂಗವಾಗಿ ಮೊದಲು ಸುಮಾರು 8 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮವನ್ನು ಸಪ್ತಾಹವನ್ನು ಮಾಡ್ತೀವಿ. ಸಾಯಿಬಾಬಾರ ಸಚ್ಚರಿತೆಯ ಸಪ್ತಾಹವನ್ನು ಮಾಡ್ತೀವಿ. ಆ ಸಪ್ತಾಹದಾಗ ಪ್ರತಿ ದಿವಸನೂ ಒಂದೊಂದು 7ರಿಂದ 8 ಅಧ್ಯಾಯಗಳ ಪ್ರವಚನವನ್ನು ನಮ್ಮ ಹಿರಿಯರಾದಂಥ ಡಾಕ್ಟರ್ ಎಸ್ ವಿ ಶೆಟ್ಟರ್ ಅವರಿಂದ ಪ್ರವಚನವನ್ನು ಮಾಡಿಸ್ತೇವೆ. ಆವಾಗ ಈ ಪರಿಸರದಲ್ಲಿ ಇರತಕ್ಕಂಥ ಎಲ್ಲ ಸಾಯಿ ಸದ್ಭಕ್ತರು ಪ್ರತಿ ದಿವಸ ಸುಮಾರು 1,000ರಿಂದ 1,200 ಜನ ಸೇರಿರ್ತಾರೆ. ಇವತ್ತು ಗುರುಪೂರ್ಣಿಮೆ ಸಂಪನ್ನ ಆಗುವಂಥ ಕಾರ್ಯಕ್ರಮ. ಗುರುವಿನ ದಯೆ ಎಲ್ಲರ ಮೇಲೆ ಇರಲಿ ಅಂತ ಆ ಸಾಯಿನಾಥನಲ್ಲಿ ಸಕಲ ಹರಗುರು ಚಿರಮೂರ್ತಿಗಳಲ್ಲಿ ಬೇಡಿಕೊಂಡು ಜನಶ್ರೀ ಟೈಮ್ಸ್ ಗದಗ್.